ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ರೇಣುಕಾಸ್ವಾಮಿ ಕೇಸ್ ದರ್ಶನ್ ಜಾಮೀನು ರದ್ದಾದ್ರೆ ಕಷ್ಟ. ಜಾಮೀನು ರದ್ದಾದ್ರೆ ದರ್ಶನ್ಗೆ 6 ತಿಂಗಳು ಜೈಲೇ ಗತಿ. ಮತ್ತೆ ಜಾಮೀನು ಪಡೆಯುವುದಕ್ಕೆ ಅರ್ಜಿ ಹಾಕೋಕ್ಕಾಗಲ್ಲ. ಸುಪ್ರೀಂ ಕದ ತಟ್ಟೋಕೆ 6 ತಿಂಗಳು ಕಾಯದೆ ದಾರಿನೇ ಇಲ್ಲ. ಬೇಲ್ ರದ್ದಾದ್ರೆ 6 ತಿಂಗಳು ದರ್ಶನ್ಗೆ ಇರೋ ಎಲ್ಲ ದಾರಿಗಳು ಕ್ಲೋಸ್ ಆಗುತ್ತೆ. ಮತ್ತೆ ಕೆಳ ಹಂತದ ಕೋರ್ಟ್ನಿಂದ ಸುಪ್ರೀಂವರೆಗೂ ಅರ್ಜಿಯನ್ನು ಹಾಕೊಳ್ಬೇಕಾಗತ್ತೆ. ಕೇಸ್ ಟ್ರಯಲ್ ಮುಗಿಯೋವರೆಗೂ ದರ್ಶನ್ಗೆ ಜೈಲೂಟ ಅನ್ನೋದು ಫಿಕ್ಸು. ಟ್ರಯಲ್ ವೇಳೆ ಸಾಕ್ಷ್ಯ ಸಾಬೀತಾದರೆ ಶಿಕ್ಷೆ ಅನ್ನೋದು ಪ್ರಕಟ ಆಗುವಂಥ ಸಾಧ್ಯತೆ ಬೇರೆ ಆಗಿದೆ. ಸೊ ಸದ್ಯಕ್ಕೆ ದರ್ಶನ್ ಸಂಕಷ್ಟದಲ್ಲೇ ಇದ್ದಾರೆ. ಯಾಕಂದರೆ ಏನು ತೀರ್ಪು ಬರುತ್ತೆ, ಏನು ಆದೇಶ ಬರುತ್ತೆ ಅನ್ನೋದು ಗೊತ್ತಿಲ್ಲ. ನಿನ್ನೆ ಆದಂಥ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ದರ್ಶನ್ನ ಮುಂದಿನ ಸಿಚುವೇಶನ್ಸ್ ಕಷ್ಟ ಇದೀಗ ಅನ್ನೋ ಅನುಮಾನ ಹುಟ್ಕೊಳ್ತಾ ಇದೆ. ಆ ಆ್ಯಂಗಲಲ್ಲಿ ಚರ್ಚೆಗಳಾಗ್ತಾ ಇದೆ. ಈ ಕೇಸ್ಗೆ ಸಂಬಂಧಪಟ್ಟಂತೆಗೆ ಹೈಕೋರ್ಟ್ ವಿಮೋಚನೆಯನ್ನು ಬಳಸಿಲ್ಲ ಅಂತ ಹೇಳಿರೋದು. ಅದರ ಜೊತೆಗೆ ಹೈಕೋರ್ಟ್ ಮಾಡಿರುವಂಥ ತಪ್ಪನ್ನು ನಾವು ಮಾಡೋದಕ್ಕಾಗಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿರೋದು. ಸೊ ಈ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ವಾಟ್ ನೆಕ್ಸ್ಟ್ ಅನ್ನೋ ಪ್ರಶ್ನೆಗಳು ಹುಟ್ಕೊಳ್ತಾನೆ ಇದೆ. ಸೊ ಹಾಗಾಗಿ ದರ್ಶನ್ಗೆ ಹಾಗಿದ್ರೆ ಮುಂದಿನ ದಾರಿ ಕಷ್ಟವಾಗ್ತಿದ್ಯಾ ಅನ್ನುವಂಥ ಪ್ರಶ್ನೆ. ಬೇಲ್ ಒಂದು ವೇಳೆ ರದ್ದಾಯಿತು ಅಂತಂದರೆ ದರ್ಶನ್ ಸಿನಿಮಾ ಕೆರಿಯರ್ನಲ್ಲೂ ಕೂಡ ಭಾರಿ ಹೊಡೆತ ಬೀಳತ್ತೆ. ಕೋರ್ಟ್ ಕಾರಣದಿಂದ ಪ್ರೊಡ್ಯೂಸರ್ಗಳು ಕೈ ಬಿಡುವಂಥ ಸಾಧ್ಯತೆ ಇದೆ. ಇಲ್ಲಿ ಇವ್ರಿಗೆ ಯಾವಾಗ ಕೋರ್ಟ್ನಲ್ಲಿ ಏನು ಆದೇಶ ಬರುತ್ತೋ, ಯಾವಾಗ ಜೈಲಲ್ಲಿ ಇರ್ತಾರೋ, ಯಾವಾಗ ಹೊರಗೆ ಬರ್ತಾರೋ ಅಂತ ಪ್ರೊಡ್ಯೂಸರ್ಗಳು ದರ್ಶನ್ಗೆ ಆಫರ್ ಕೊಡೋದು ಕಮ್ಮಿ ಆಗ್ಬೋದು. ಒಂದು ವೇಳೆ 6 ತಿಂಗಳ ನಂತರ ದರ್ಶನ್ ಬಿಡುಗಡೆ ಆದರೂ ಸಂಕಷ್ಟನೇ. ಕೋರ್ಟ್ ಕೇಸು ಅಂತ ಮತ್ತೆ ದರ್ಶನ್ ಒಳ ಹೋಗುವಂಥ ಭಯ ಬೇರೆ. ಈಗಾಗಲೇ ಡೆವಿಲ್ ಸಿನಿಮಾಗೆ ತಟ್ಟಿರುವಂಥ ಕೋರ್ಟು ಕಚೇರಿಯ ಎಫೆಕ್ಟು. ಸಿನಿಮಾ ಶೂಟಿಂಗ್ ನಡುವೆಯೇ ವಾಪಸ್ ಬರ್ತಾ ಇದ್ದಾರೆ ದರ್ಶನ್ನು. ಕೋರ್ಟ್ನಿಂದ ಅನುಮತಿ ಇದ್ದರೂ ಮತ್ತೆ ಅರೆಸ್ಟ್ ಆಗುವಂಥ ಭಯದಲ್ಲಿ ವಾಪಸ್ ಬರ್ತಾ ಇದ್ದಾರೆ. ಹೀಗಾಗಿ ದರ್ಶನ್ ಕೇಸ್ ಕ್ಲಿಯರ್ ಆಗೋವರೆಗೂ ಕಷ್ಟ. ದರ್ಶನ್ ನಂಬಿ ಹಣ ಹೂಡಿಕೆ ಮಾಡಿದ್ರೂ ದೊಡ್ಡ ಹೊಡೆತ ಬೀಳುವ ಸಾಧ್ಯತೆ. ಹಣ ಹೂಡಿದ್ರೂ ಮತ್ತೆ ಕೋರ್ಟ್ ಆದೇಶ ಅಂತ ಒಳ ಹೋದರೆ ಸಿನಿಮಾಗೂ ಎಫೆಕ್ಟ್ ಆಗುತ್ತೆ. ಹೀಗಾಗಿ ದರ್ಶನ್ ಸಿನಿಮಾ ಕೆರಿಯರ್ಗೂ ಭಾರಿ ಎಫೆಕ್ಟ್ ಬೀಳುವಂಥ ಸಾಧ್ಯತೆ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ನೋಡಿ, ಈ ಕೇಸ್ನಲ್ಲಿ ಹೈಕೋರ್ಟ್ ಜಾಮೀನನ್ನು ನೀಡಿತ್ತು. ಜಾಮೀನು ಮೇಲೇ ಅವರು ಹೊರಗಡೆ ಇದ್ದಾರೆ. ಥೈಲ್ಯಾಂಡಿಗೆಲ್ಲ ಹೋಗಿದ್ರು, ಈಗ ವಾಪಸ್ ಬೇರೆ ಬರ್ತಾ ಇದ್ದಾರೆ. ಬಟ್ ಹೈಕೋರ್ಟ್ ನೀಡಿದಂಥ ಆದೇಶವನ್ನು ಸುಪ್ರೀಂ ಕೋರ್ಟ್ ಅಸಮಾಧಾನ ವ್ಯಕ್ತಪಡಿಸಿತ್ತು. ವಿವೇಚನೆ ಅನ್ನೋದನ್ನು ಬಳಸಿಲ್ವಾ ಅಂತ ಪ್ರಶ್ನಿಸಿತ್ತು. ಹಾಗೆಯೇ ಅವ್ರು ಮಾಡಿದ ತಪ್ಪನ್ನು ನಾವು ಮಾಡೋದಕ್ಕಾಗಲ್ಲ ಅಂತ ಹೇಳಿತ್ತು. ಸೊ ಸುಪ್ರೀಂ ಕೋರ್ಟ್ನ ಕೆಲವೊಂದು ಸ್ಟೇಟ್ಮೆಂಟ್ಗಳಿದೆಯಲ್ಲ, ಅಲ್ಲಿ ವಾದ ಮತ್ತು ಪ್ರತಿವಾದ ಆಗುವಂಥ ಸಂದರ್ಭದಲ್ಲಿ ಸೊ ಅದನ್ನು ನೋಡ್ತಾ ಇದ್ದಾಗ ವಾಟ್ ನೆಕ್ಸ್ಟ್ ಅಂತ ಬಂದಾಗ ದರ್ಶನ್ಗೆ ಕೊಂಚ ಮಟ್ಟಿಗೆ ಸಮಸ್ಯೆ ಎದುರಾಗುವ ಸಾಧ್ಯತೆಗಳು ಇದೆ ಅನ್ನೋದನ್ನು ಗೆಸ್ ಮಾಡಲಾಗ್ತಾ ಇದೆ ಕಾನೂನಿನ ತಜ್ಞರುಗಳು. ಸೊ ಹಾಗಾಗಿ ದರ್ಶನ್ನ ಮುಂದಿನ ಭವಿಷ್ಯ ಅಥವಾ ಅವರು ಮುಂದೆ ಏನಾದರೂ ಪ್ಲ್ಯಾನ್ ಮಾಡ್ಕೊಳ್ಬೇಕು ಅಂತಿದ್ರೆ ಸಿನಿಮಾ ಶೂಟಿಂಗು, ಅದಕ್ಕೆ ಹೊರಗಡೆ ಹೋಗೋದು ಅಥವಾ ಬೇರೆ ಸಿನಿಮಾಗಳನ್ನು ಒಪ್ಕೊಳ್ಳೋದು, ಪ್ರೊಡ್ಯೂಸರ್ ಜೊತೆಗೆ ಮಾತುಕತೆ ಮಾಡುವಂಥದ್ದು, ಇದ್ಯಾವುದು ಸದ್ಯಕ್ಕೆ ಮಾಡೋದಕ್ಕೆ ಕಷ್ಟನೂ ಆಗತ್ತೆ. ಮತ್ತು ಪ್ರೊಡ್ಯೂಸರ್ಗಳು ದರ್ಶನನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೂ ಸ್ವಲ್ಪ ಹಿಂದೇಟು ಹಾಕಬೇಕಾದಂಥ ಪರಿಸ್ಥಿತಿ. ನೋಡಿ, ಡೆವಿಲ್ ಸಿನಿಮಾದ ಚಿತ್ರೀಕರಣ ಕಂಪ್ಲೀಟ್ ಆಗಿಲ್ಲ. ಮಧ್ಯದಲ್ಲಿ ಅವರು ಜೈಲಿಗೆ ಹೋಗಿದ್ರು, ಆಗ ಕಂಪ್ಲೀಟ್ ಆಗಲಿಲ್ಲ. ಭಾಳ ತಿಂಗಳುಗಳ ಕಾಲ ವೇಸ್ಟ್ ಆಯಿತು. ಈಗ ಬಂದರೂ ಅನಾರೋಗ್ಯ ಅಂತ ಸ್ವಲ್ಪ ರೆಸ್ಟ್ ಮಾಡಿದ್ರು, ಆಗಲೂ ಶೂಟಿಂಗಿಗೆ ಹೋಗೋಕ್ಕಾಗಿಲ್ಲ. ಈಗ ಪರ್ಮಿಷನ್ ತೆಗೆದುಕೊಂಡು ಥೈಲ್ಯಾಂಡಿಗೆ ಹೋಗಿದ್ರು. 1-2 ದಿನ ಜಾಲಿಲಿ ಇದ್ರೇನೋ ಥೈಲ್ಯಾಂಡಲ್ಲಿ ಶೂಟಿಂಗಿಂತ ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಅಂತ. ಅಷ್ಟೊತ್ತಿಗೆ ಕೋರ್ಟ್ನಲ್ಲಿ ಮತ್ತೆ ಈ ಥರದ್ದೆಲ್ಲ ಬೆಳವಣಿಗೆ ಆಗ್ತದೆ, ರಿಟರ್ನ್ ಬಂದುಬಿಟ್ರು. ಅಲ್ಲಿಗೆ ಆ ಶೂಟಿಂಗು ಕೂಡ ಕಂಪ್ಲೀಟ್ ಆಗಿಲ್ಲ. ಮತ್ತೆ ಮುಂದೆ ಒಂದು ವೇಳೆ ಏನಾದರೂ ಇದೇ ಯಥಾಸ್ಥಿತಿ ಮುಂದುವರೆದ್ರೂ ಸಮಸ್ಯೆ. ಯಾಕಂದರೆ ತನಿಖೆಗಳಾಗ್ತಾನೇ ಇರುತ್ತೆ. ಅಕಸ್ಮಾತ್ ಬೇಲೇನಾದ್ರು ಕ್ಯಾನ್ಸಲ್ ಆಗಿ ಜೈಲಿಗೆ ಹೋದರು ಅಂತಂದರೆ ಮತ್ತೆ 6 ತಿಂಗಳು ಏನನ್ನೂ ಮಾಡೋದಕ್ಕಾಗಲ್ಲ. ಸೊ ಅಲ್ಲಿಗೆ ಹತ್ರ ಸುಮಾರು ತಿಂಗಳುಗಳ ಕಾಲ ದರ್ಶನ್ ಲಾಕ್ ಆಗಬಹುದಾದ ಸಾಧ್ಯತೆಗಳಿದೆ. ಈ ಹಿನ್ನೆಲೆಯಲ್ಲಿ ದರ್ಶನ್ಗೆ ಭವಿಷ್ಯದ ಚಿಂತೆ ಕಾಡೋದ್ರ ಜೊತೆಗೆ ಅವರ ಅಭಿಮಾನಿಗಳಿಗೂ ಕೂಡ ಟೆನ್ಷನ್ ಶುರುವಾಗಿದೆ. ಕಳೆದ ಬಾರಿ ಜಾಮೀನು ಸಿಗಬೇಕು ಅಂತ ಹರಕೆ ಹೊತ್ಕೊಂಡಿದ್ರು, ದೇವಸ್ಥಾನಗಳಿಗೆ ಹೋಗಿದ್ರು, ಭಾಳ ಕೆಲಸ ಕಾರ್ಯಗಳನ್ನು ಮಾಡಿದ್ರು ಅಭಿಮಾನಿಗಳು. ಆದರೆ ಈಗ ಸುಪ್ರೀಂ ಕೋರ್ಟ್ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರೋದನ್ನು ನೋಡಿ ದರ್ಶನ್ ಆಪ್ತರಿಗೆ ಢವ ಶುರುವಾಗಿದೆ. ಮುಂದಿನ ಬೆಳವಣಿಗೆ ಏನಾಗುತ್ತೆ, ಬೇಲ್ ಕ್ಯಾನ್ಸಲ್ ಆಗಿಬಿಡತ್ತಾ ಅಥವಾ ಯಥಾಸ್ಥಿತಿ ಮುಂದುವರಿಯತ್ತಾ, ಏನು ಗೆತ್ತಾ ಅನ್ನುವಂಥದ್ದು ಕನ್ಫ್ಯೂಷನ್ಸ್. ಈವನ್ ದರ್ಶನ್ ಕೂಡ ಇನ್ನೂ ಕೆಲ ದಿನಗಳ ಕಾಲ ಥೈಲ್ಯಾಂಡ್ನಲ್ಲೇ ಇರಬೇಕಾಗಿತ್ತು ಚಿತ್ರೀಕರಣಕ್ಕಾಗಿ. ಬಟ್ ವಾಪಸ್ ಬರ್ತಾ ಇದ್ದಾರೆ ಬಂಧನದ ಭೀತಿಯಿಂದ. ಹಾಗಾಗಿ ಯಾವಾಗ ಬೇಕಾದರೂ ಏನು ಬೇಕಾದರೂ ಬೆಳವಣಿಗೆ ಆಗಬಹುದು ಅನ್ನುವಂಥ ಆತಂಕದಲ್ಲಿ ದರ್ಶನ್ ಆ್ಯಂಡ್ ಗ್ಯಾಂಗ್ ಅಂದರೆ ಅವರ ಅಭಿಮಾನಿಗಳು ಕೂಡ ಇದ್ದಾರೆ. ಹಾಗಾಗಿ ಈ
ವಿಚಾರದಲ್ಲಿ ಅಂದರೆ ಈ ಇಶ್ಯೂ ಇದೆಯಲ್ಲ, ಈ ಇಶ್ಯೂವಿನಲ್ಲಿ ಏನು ಡೆವಲಪ್ಮೆಂಟ್ ಆಗುತ್ತೆ, ಕೋರ್ಟ್ ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ಏನು ಆದೇಶವನ್ನು ಪ್ರಕಟ ಮಾಡುತ್ತೆ ಅನ್ನೋದ್ರ ಮೇಲೆ ಎಲ್ಲವೂ ನಿಂತಿದೆ.